ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನಿವತ್ತು ಮಾಹಿತಿ ಕೊಡ್ತಾ ಇರೋದು ಬಂದ್ಬಿಟ್ಟು CNG ಫಿಟ್ಟಿಂಗ್ ಬಗ್ಗೆ ಅಲ್ಲ. ಇದು ಬಂದ್ಬಿಟ್ಟು ಆಟೋ ಕ್ಲಚ್ ಬಗ್ಗೆ. ಹೆಂಗೆ ಆಟೋ ಕ್ಲಚ್ ಗೊತ್ತಾ? ಈಗ ನೋಡಿ, ಇದು ಆ್ಯಕ್ಚುಲಿ ಮ್ಯಾನ್ಯುಯಲ್ ಗಾಡಿ. ಇದು ನೋಡಿ, ನೀವು ಮಾಡ್ಬೋದು ಮ್ಯಾನ್ಯುಯಲ್ ಗಾಡಿ. ಆದರೂ ನೋಡಿ ಫಸ್ಟ್ ಗೇರಲ್ಲಿದೆ. ನೋಡಿ, ಫಸ್ಟ್ ನಿಮಗೆ ತೋರಿಸ್ತೀನಿ. ಗಾಡಿ ರನ್ನಿಂಗಲ್ಲಿದೆ, ಕಾಣಿಸ್ತಿದೆಯಾ? ನೋಡಿ, ಗಾಡಿ RPM ನೋಡಿ, ನಿಮಗೆ ಕಾಣಿಸುತ್ತೆ. ನೋಡಿ ನೋಡಿ, ರನ್ನಿಂಗಲ್ಲಿದೆ ಗಾಡಿ. ಕರೆಕ್ಟಾ? ನೋಡಿ, ನಾನು ಈ ಕಡೆ ಕಾಲು ಹಿಂಗೆ ಇಟ್ಕೊಂಡಿದ್ದೀನಿ, ಕರೆಕ್ಟಾ? ಬಟ್ ನೋಡಿ, ಫಸ್ಟ್ ಗೇರ್ಗೆ ಹಾಕ್ತೀನಿ, ಬಿಟ್ಟಿದ್ದೀನಿ. ಅಂದರೆ ಮ್ಯಾನ್ಯುಯಲ್ ಗಾಡಿಗಳಿಗೆ ನೀವು ಕ್ಲಚ್ ಹಾಕ್ಕೊಳ್ಳೋದ್ರ ಬಗ್ಗೆ ವಿಡಿಯೋ ಇದು, ಸರಿನಾ? ಹೆಂಗೆ ವರ್ಕ್ ಆಗುತ್ತೆ, ಯಾವ ಥರ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು. ನೋಡಿ ನೋಡಿ, ಇಲ್ಲಿ ಬ್ರೇಕ್ ಬಿಟ್ಟರೆ ಸಾಕು ಮೂವ್ ಆಗುತ್ತೆ. ನೋಡಿ, ಬ್ರೇಕ್ ಹೊಡೆದ್ರೆ ಸಾಕು ನಿಂತ್ಕೊಳ್ಳುತ್ತೆ. ಗಾಡಿ ಬಂದ್ಬಿಟ್ಟು ಮ್ಯಾನ್ಯುಯಲ್ ಗಾಡಿ, ಬಟ್ ಈ ಕಾಲು ಕೆಲಸ ಮಾಡ್ತಾ ಇಲ್ಲ. ನೋಡಿ, ಫುಲ್ಲು ಕ್ರಾಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಬ್ರೇಕ್ ಬಿಡ್ತೀನಿ, ಹೆಂಗೆ ಮೂವ್ ಆಗುತ್ತೆ ನೋಡಿ. ನೋಡಿ ನೋಡಿ, ಮೂವ್ ಆಗ್ತಾಯಿದೆ ಗಾಡಿ ಈ ಥರ. ಇದರಿಂದ ಏನು ಬೆನಿಫಿಟ್ ಅಂತಂದರೆ, ಆಟೋಮೆಟಿಕ್ ಗಾಡಿಗಳು ಪ್ರೈಸು ಜಾಸ್ತಿ ಒಂದು, ಆಮೇಲೆ ಮೈಲೇಜ್ ಕಡಿಮೆ. ಅಥವಾ ಮ್ಯಾನ್ಯುಯಲ್ ಗಾಡಿ ತಗೋಬಿಟ್ಟಿರ್ತೀರ, ಆಮೇಲೆ ಸಿಟಿಯಲ್ಲಿ ಅಲ್ಲಿ ಇಲ್ಲಿ ಓಡ್ಸೋಕ್ಕೆಲ್ಲ ನಿಮಗೆ ಕಷ್ಟ ಆಗುತ್ತೆ. ಅಂಥ ಗಾಡಿಗಳಿಗೆಲ್ಲನೂ ಈ ಥರ ಆಟೋ ಕ್ಲಚ್ ಹಾಕ್ಸ್ಕೊಂಡ್ರೆ ನಿಮಗೆ ಯೂಸ್ ಮಾಡೋಕ್ಕೆ ಇದಕ್ಕೆಲ್ಲ ತುಂಬ ಈಸಿಯಾಗಿರುತ್ತೆ, ಸರಿನಾ? ಹಂಗಾಗಿ ನೋಡಿ, ಇಲ್ಲಿ ನೋಡಿ, ಕಾಲು ತೆಗ್ದಿದ್ದೀನಿ. ನೋಡಿ, ಅಪ್ಪಿದೆಯಲ್ಲ, ಆ್ಯಕ್ಚುಲಿ ಅಪ್ಪಿದೆ. ನೋಡಿ, ಟರ್ನಿಂಗಲ್ಲಿ ಕೂಡ ಇದ್ದೀನಿ, ಅಪ್ಪಿದೆ. ಓಕೆನಾ? ನೋಡಿ, ಟರ್ನಿಂಗಲ್ಲಿದ್ದೀನಿ ಪ್ಲಸ್ ಅಪ್ಪಿದೆ. ನೋಡಿ, ಕಾಲು ಬಿಡ್ತೀನಿ, ಹೆಂಗೆ ಹೋಗುತ್ತೆ ನೋಡಿ. ಕಾಲು ಬಿಟ್ಟು ಎಕ್ಸ್ಲೇಟರ್ ಕೊಟ್ಟರೆ ಸಾಕು. ನೋಡಿ ಹೆಂಗೆ ಹೋಗ್ತಾಯಿದೆ, ಇಲ್ಲಿ ನೋಡ್ಬೋದು ನೀವು. RPM ಕೂಡ ನೋಡಿ ಹೆಂಗೆ ಹೋಗ್ತಾಯಿದೆ. ನೋಡಿ ಈ ಥರ. ನೋಡಿ, ಅಪ್ಪಲ್ಲಿದೆ ಗಾಡಿ, ನೀವು ಇಲ್ಲಿ ನೋಡ್ಬೋದು. ನೋಡಿ, ಅಪ್ಪಲ್ಲಿದೆ. ಓಕೆನಾ? ಈ ನೋಡಿ, ಅಪ್ಪಲ್ಲಿ ನಿಲ್ಲಿಸ್ತೀನಿ. ನೋಡಿ, ಗಾಡಿ ನಿಂತ್ಕೊಳ್ತು, ಕರೆಕ್ಟಾ? ಬಟ್ ಕಾಲು ನೋಡಿ, ನಾನು ಕಾಲು ಕ್ಲಚ್ ಮೇಲೆ ಇಟ್ಟೇ ಇಲ್ಲ. ಇಲ್ಲಿ ನೋಡಿ, ಫಸ್ಟ್ ಗೇರಲ್ಲಿದೆ. ಈ ಥರ ಗಾಡಿ. ಇದು ಬಂದ್ಬಿಟ್ಟು ಸ್ಕೋಡಾ ಕೋಡಿಯಾಕ್ ಗಾಡಿ. ಇದು ಸ್ಕೋಡಾ ಕೋಡಿಯಾಕ್ ಗಾಡಿ. ಮೈಲೇಜು ಫಸ್ಟ್ ಕ್ಲಾಸಾಗಿ ಬರುತ್ತೆ ಮ್ಯಾನ್ಯುಯಲಲ್ಲಿ. ಆಮೇಲೆ ಈ ಡಿವೈಸ್ನು ಕೂಡ ನೀವು ಹಿಂಗೆ ಹಾಕ್ಕೋಬೋದು. ಆಮೇಲೆ ನಿಮ್ಗೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ, ಈ ಡಿವೈಸ್ ನೀವು ಇನ್ನೊಂದು ಗಾಡಿ ಮತ್ತೊಂದು ಗಾಡಿಗೆ ಚೇಂಜ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಯಾವ ಗಾಡಿ ಚೇಂಜ್ ಮಾಡಿದ್ರು ನೀವು ಹಾಕ್ಕೋಬೋದು. ಇದು ಹಂಗೆ ಕ್ಲಚ್ಚು ತುಳಿಬೇಕು, ಮತ್ತೊಂದು ಟ್ರಾಫಿಕಲ್ಲೆಲ್ಲ ಆಫ್ ಕ್ಲಚ್ ಮೇಂಟೈನ್ ಮಾಡೋಕೆ ಇವೆಲ್ಲ ಏನಿಲ್ಲ. ನೋಡಿ, ಆ್ಯಕ್ಚುಲಿ ನಾನು ಟರ್ನಿಂಗಲ್ಲಿ ನೋಡಿ ಹಿಂಗೆ ಆಪ್ರೇಟ್ ಮಾಡ್ತಾಯಿದ್ದು ನೋಡ್ಬೋದು ನೀವು ಇಲ್ಲಿ. ನೋಡಿ, ಕರೆಕ್ಟಾ? ಇದು ಸ್ಕೋಡಾ ಕೋಡಿಯಾಕ್ ಗಾಡಿ. ಇದು ಆಟೋ ಕ್ಲಚ್ ಬಗ್ಗೆ. ಬೇರೆ ಕಸ್ಟಮರ್ಗಳದ್ದು ಫೀಡ್ಬ್ಯಾಕು ಅದೆಲ್ಲ ನಾನು ಕೊಡ್ತೀನಿ ನಿಮ್ಗೆ, ಯಾವ ಥರ ಇರುತ್ತೆ ಏನು ಅಂತ ಇದ್ರ ತಿಳಿಸ್ತೀನಿ. ನೋಡಿ, ಇಲ್ಲಿ ಟ್ರಾಫಿಕ್ ನಿಂತಿದೆ, ಆದ್ರೂ ನೋಡಿ ಹೆಂಗೆ ನಿಂತಿದೆ ಗಾಡಿ. ಬ್ರೇಕ್ ಬಿಟ್ಟರೆ ಸಾಕು ಮುಂದಕ್ಕೆ ಹೋಗುತ್ತೆ, ಬ್ರೇಕ್ ಹೊಡ್ರೆ ನಿಂತ್ಕೊಳ್ಳುತ್ತೆ. ಆಮೇಲೆ ಏನಿಲ್ಲ, ನಿಮ್ಮ ಪಾಡಿ ನೀವು ಗೇರ್ ಕೂಡ ಚೇಂಜ್ ಮಾಡ್ಕೋಬೇಕು. ಯಾವ್ಯಾವ ಸ್ಪೀಡಲ್ಲಿ ಬೇಕೋ ಆ ಸ್ಪೀಡಲ್ಲಿ ನೀವು ಗೇರ್ ಚೇಂಜ್ ಮಾಡ್ಕೋಬೋದು. ವೆಹಿಕಲ್ ಆಫ್ ಎಲ್ಲ ಏನಾಗೋದಿಲ್ಲ ನಿಮಗೆ. ಈ ಥರ ಇರುತ್ತೆ. ಇದು ಬಂದ್ಬಿಟ್ಟು ಆಟೋ ಕ್ಲಚ್ ಇದು. ಓಕೆನಾ? ಈ ಟ್ರಾಫಿಕಲ್ಲಿ ಅಲ್ಲಿ ಇಲ್ಲಿ ಕ್ಲಚ್ ಹೊಡಿಬೇಕು, ಆಫ್ ಕ್ಲಚ್ ಮೇಂಟೈನ್ ಮಾಡಬೇಕು, ಟ್ರಾಫಿಕಲ್ಲಿ ಓಡಿಸಿ ತಲೆಕೆಟ್ಟು ಹೋಗಿದ್ರೆ ಆರಾಮಾಗಿ ಇದನ್ನು ಹಾಕ್ಕೋಬೋದು. ಎಲ್ಲ ಪ್ರತಿಯೊಂದು ಗಾಡಿಗೂ ಇದನ್ನು ಮಾಡ್ಕೋಬೋದು ನೀವು. ಪ್ರತಿಯೊಂದು ಮ್ಯಾನ್ಯುಯಲ್ ಗಾಡಿಗೂ, ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ, ಹೊಸ ಗಾಡಿ ಹಳೆ ಗಾಡಿ ಯಾವ ಗಾಡಿ ಬೇಕಾದ್ರೂ ಮಾಡ್ಕೋಬೋದು. ಫಾರ್ಚುನರು, ಇನ್ನೋವಾ, ಕ್ರಿಸ್ಟಾ, ಏನು ಹೇಳಿ, ಎರ್ಟಿಗಾ, ಡಿಸೈರು, ಹೋಂಡಾ ಸಿಟಿ, ಮತ್ತೊಂದು ಯಾವ್ಯಾವ ಮ್ಯಾನ್ಯುಯಲ್ ಗಾಡಿಗಳಿದೆ ಎಲ್ಲ ಗಾಡಿಗೂ ನೀವು ಇದನ್ನು ಮಾಡಿಸ್ಕೋಬೋದು. ಬಟ್ ಏನಪ್ಪ ನಿಮ್ಗೊಂದು ಬೆನಿಫಿಟ್ ಅಂತಂದರೆ, ಒಂದು ಸರಿ ಬಂಡವಾಳ ಹಾಕಿದ್ರೆ ಸಾಕು, ನಿಮಗೆ ಲೈಫ್ ಟೈಮ್ ನಿಮ್ಮ ಹತ್ರ ಡಿವೈಸ್ ಇರುತ್ತೆ. ಈ ಗಾಡಿ ಚೇಂಜ್ ಮಾಡಿ ಬೇರೆ ಗಾಡಿಗೆ ಹೋಗ್ತೀರಾ, ಆಮೇಲೆ ನೀವು ಚೇಂಜ್ ಮಾಡ್ಕೋಬೋದು. ನೋಡಿ, ಹಿಂಗೆ ಆರಾಮಾಗಿ ಚೇಂಜ್ ಮಾಡ್ಕೋಬೋದು. ಹಿಂಗೆ ನೀವು ಆರಾಮಾಗಿ ಚೇಂಜ್ ಮಾಡ್ಕೋಬೋದು. ಹಿಂಗೆ ನೋಡಿ, ಈ ಥರ ಗೇರ್ ಚೇಂಜ್ ಮಾಡಿದ್ರೆ ಆಯಿತು, ಅಷ್ಟೇ. ಬಟ್ ಟ್ರಾಫಿಕಲ್ಲೆಲ್ಲ ಏನಿಲ್ಲ. ನೋಡಿ, ಹಿಂಗೆ ಇಟ್ಕೊಂಡಿರ್ತೀವಿ, ಹಿಂಗೆ ಬಿಟ್ಟರೆ ಸಾಕು ಮೂವ್ ಆಗುತ್ತೆ, ಬ್ರೇಕ್ ಹಿಡಿದ್ರೆ ನಿಂತ್ಕೊಳ್ಳುತ್ತೆ, ಗಾಡಿ ಆಫ್ ಆಗೋಲ್ಲ. ನೀವು ನೋಡ್ಬೋದು, ಇಲ್ಲಿ ನೋಡಿ ಗಾಡಿ ನಿಂತಿದೆ, ರನ್ನಿಂಗಲ್ಲಿದೆ, ಪ್ಲಸ್ ಗೇರಲ್ಲೂ ಇದೆ, ನೀವು ನೋಡ್ಬೋದು. ನೋಡಿ, ಕ್ಲಚ್ಚು ಹಿಡಿದಿಲ್ಲ ನಾನು, ಕರೆಕ್ಟಾ? ಬರೀ ಬ್ರೇಕ್ ಮಾತ್ರ. ಹಂಗಾಗಿ ನೀವು ಅಷ್ಟೇ ನಿಮ್ಮ ಗಾಡಿಗಳಿಗೆ ಹಾಕಿಸ್ಕೊಳ್ಳಿ, ಯೂಸರ್ ಫ್ರೆಂಡ್ಲಿಯಾಗಿ ಡ್ರೈವ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ.
ನಿಮಗೆ ಈ ನಾನು ಡಿಸ್ಪ್ಲೇ ಮೇಲ್ಗಡೆ ಸ್ಕ್ರೀನ್ ಮೇಲ್ಗಡೆ ನಂಬರ್ ಹಾಕೈತೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಏನೇ ಮಾಹಿತಿ ಬೇಕು ಅಂತ ಹೇಳ್ತಾ